ನೀನು ತಾಮ್ರ ತಂಬಿಗೆ ಇದ್ದಂಡು ತೂತಾದರೆ ಸರಿಪಡಿಸ್ಕೋಬಹುದು. ಆದರೆ ಹೆಣ್ಣು ಮಣ್ಣಿನ ಮಡಕೆ ಇದ್ದಂಡು ಹೊಡೆದ್ರೆ ಹೋಳು ಹೋಳು ಸರಿಪಡಿಸಕ್ಕಾಗಲ್ಲ. ನೀನು ವಿದ್ಯಾವಂತ, ಅಷ್ಟು ಗೊತ್ತಾಗಲ್ಲ ನಿಂಗೆ? ನನಗದು ಬೇಡವಾದ ವಿಷಯ. ಚಂದ್ರಣ್ಣ, ಡೋಂಟ್ ಶೌಟ್. ಪರವಾಗಿಲ್ಲ, ಇಷ್ಟು ದಿವಸ ನನಗೆ ಬೇಕಾಗಿದ್ದನ್ನೆಲ್ಲ ನೀನು ಅನುಕೂಲ ಮಾಡ್ಕೊಡ್ತಿದ್ದೆ. ಆದ್ರೆ ಇವತ್ತು ಇಟ್ಸ್ ಆಲ್ ರೈಟ್. ಈಗ ನಿನ್ ಕೋಪ ಮುಗೀತಲ್ಲ, ಈಗ ನಾ ಹೊರಡ್ಬೋದಲ್ಲ? ಚಂದ್ರಣ್ಣ, ಏನೋ ಕೋಪದಲ್ಲಿ ಹಾಗೆ ನಡ್ಕೊಂಡ್ಬಿಟ್ಟೆ. ನಡೆದೋಯ್ತು ಬಿಡು. ಇನ್ಮೇಲೆ ನಮ್ ಗಂಗನಿಗೆ ನೀನೇ ಒಂದು ದಾರಿ ತೋರಿಸ್ಬೇಕು. ದಾರಿನ? ನೋಡು, ಒಂದು ಸಲ ಸೇದಿ ಬಿಸಾಕದ ಬೀಡಿನ, ಒಂದು ಸಲ ಅನುಭವಿಸಿದ ಹೆಣ್ಣನ್ನ ಮತ್ತೆ ಮುಟ್ಟೋ ಅಭ್ಯಾಸ ಈ ಚಂದ್ರನ ಜಾಯಮಾನದಲ್ಲಿ ಬರಲಿಲ್ಲ. ಏನಂದ್ರೆ? ಯಾಕೆ ಗಂಟ್ಲು ಹರ್ಕೋತೀಯ? ಚಂದ್ರಣ್ಣ, ನಮ್ ಗಂಗ ನೀನ್ ಮದುವೆ ಆಗ್ಬೇಕು. ಮದುವೆ? ಹೌದು. ಮ್ಯಾರೇಜ್? ಮದುವೆ ಅನ್ನೋ ಬಂಧನದಲ್ಲಿ ನನ್ನನ್ನ ಸಿಗಾಕ್ಸ್ಬೇಕು ಅಂತ ನೋಡ್ತಾ ಇದೀಯ ರಂಗಣ್ಣ? ಹೌದು. ನಿನ್ನಿಂದ ತಮ್ಮ ಶೀಲನ್ ಕಳ್ಕೊಂಡ್ರ ಗಂಗನಿಗೆ ನೀನ್ ಗಂಡನ ಆಗ್ಲೇಬೇಕು. ಶೀಲ ಅಂತೀಯಲ್ಲ, ಹೆಣ್ಣಿಗೆ ಶೀಲ ಅನ್ನೋದು ಅಷ್ಟೊಂದು ಮುಖ್ಯನಾ? ಐ ಡೋಂಟ್ ನೋ ವಾಟ್ ಇಟ್ ಈಸ್. ಹೆಣ್ಣಿಗೆ ಪ್ರಾಣಕ್ಕಿಂತಲೂ ಶೀಲ ಮುಖ್ಯ. ನೀನು ಅವ್ರ ಕೈ ಹಿಡಿಲೇಬೇಕು. ನಾನೇನು ಮದುವೆ ಆಗ್ತೀನಿ, ಆದ್ರೆ ನನ್ನ ಪರಿಸ್ಥಿತಿ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನಮ್ ಗಂಗನ್ ನೀನೊಂದು ಬಾಳ್ ಕೊಟ್ರೆ ಸಾಕು. ನನ್ನ ಆಸ್ತಿ ಪಾಸ್ತಿ ಎಲ್ಲ ನಿಂಗೆ ದಾರಿ ಎರೆದ್ಬಿಡ್ತೀನಿ. ಓಕೆ, ಬರುವಂತೆ ಆಸ್ತಿ ಕೊಟ್ಟೆ ಅಂತ ನೀನಾಗ್ಲಿ, ಹೆಂಡತಿ ಅಂತ ಅವಳಾಗ್ಲಿ ನನ್ನ ಮೇಲೆ ಯಾವ ವಿಧದಲ್ಲೂ ಅಧಿಕಾರನ ಚಲಾಯಿಸಬಾರ್ದು. ಬಿಕಾಸ್ ಐ ಆಮ್ ಎ ಫ್ರೀ ಬರ್ಡ್. ನಾನೊಬ್ಬ ಸ್ವತಂತ್ರವಾದ ಹಕ್ಕಿ. ಓಕೆ? ನಿನ್ನ ಇಷ್ಟ ಚಂದ್ರಣ್ಣ. ಐ ಲೈಕ್ ಯು ವೆರಿ ಮಚ್. ನಾನಿದು ಬಾಕಿ ಏರ್ಪಾಟೆಲ್ಲ ಮಾಡ್ಕೋತೀನಿ. ಗೌಡ್ರ ಮನ ಮದುವೆ ಅಂದ್ರೆ ಊರದಲ್ಲಿರೋ ಹೊಲದವರಲ್ಲ, ನಾನ್ ನೋಡಿಸ್ತೀನಿ, ನಾನ್ ಬಾರಿಸ್ತೀನಿ ಅಂತಾರೆ. ಅದನ್ನೆಲ್ಲ ನೋಡಕ್ ಆಯ್ತದ? ಬುದ್ಧಿಯವರಿಗೆ ಬಂಗಾರದ ಕಳಸ ಇದ್ದಂಗೆ ಒಬ್ಳೆ ಮಗಳು. ಆಕೆ ಮದುವೆಗೆ ನಮ್ಮೂರಿನ ವಾಲಗದವ್ರಿಗಿಂತಲೂ ಬೇರೆ ಕಡೆಯಿಂದ ಕತ್ತಿದ್ರೆ ಹೆಂಗಿರುತ್ತೆ? ಒಡರೆ ಆ ನಾದಸ್ವರ ಇದ್ವಾನು ರಾಜರತ್ನ ಇಲ್ವಾ, ಅವರು ಬೋ ಚಂದಾಗಿ ಊದ್ತಾರಂತೆ. ಊದೋಬೇಕಪ್ಪ. ಇವನೊಬ್ಬ ಬದುಕಿರೋರ್ನ ಗೊಟಕ್ ಅನ್ನಿಸ್ಬಿಡ್ತಾನೆ, ಗೊಟಕ್ ಅಂದಿರೋರ್ನ ತಂದು ಬದುಕಿಸ್ಬಿಡ್ತಾನೆ. ಅಡಿಗೆ ಅವ್ರನ್ನ ಮೈಸೂರಿಂದ ಕರ್ಸಿದ್ರೆ ಹೆಂಗೆ ಸರ್? ಇವನೊಬ್ಬ ಲಾ ಬಾಯಿ ಮುಚ್ಕೊಂಡ್ರದ್ ಕಲಿಯೋ ಕಲಿಯೋ ಕಲಿಯೋ. ಏನು ರಂಗ, ಜವಳಿ ತರ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ವಾ? ಎಲ್ಲೂ ಹೋಗಿದ್ದೆ? ಒಂದ್ ನಿಮಿಷ ಒಳಗೆ ಬರ್ತೀಯಾ? ಯಾಕೋ? ಈ ಬಾ ಹೇಳ್ತೀನಿ. ಕೂತಿರಪ್ಪ, ಬಂದೆ. ರಂಗ, ಯಾಕೋ ಕರ್ದೆ? ಯಾಕೋ ಯಾಕೋ ಸಪ್ತಿದ್ಯಾ? ಏನಿಲ್ಲ ಭವ. ಪರವಾಗಿಲ್ಲ, ಹೇಳೋ. ನಿಂಗೆ ಹೇಳೋದ್ ಮರ್ಬಿಟ್ಟೆ ಭಾವ. ನಾನು ಹೊಸಕೋಟೆಗೆ ಹೋಗಿದ್ನಲ್ಲ, ಅಲ್ಲೊಬ್ಬ ಶಾಸ್ತ್ರಿಗಾರ ಹೇಳ್ದ. ಅದನ್ನ ಕೇಳಿ ನನ್ ಮನ್ಸಿಗೆ ತುಂಬಾ ನೋವಾಗಿದೆ ಭಾವ. ಏನ್ ಹೇಳಿದ್ರು? ನನ್ ಜಾತಕದ ಪ್ರಕಾರ ನಾನ್ ಗಂಗನಿಗೆ ತಾಳಿ ಕಟ್ಟಿದ್ರೆ ಮಾರನೇ ವರ್ಷ ನಿಲ್ಸಕ್ಕೆ ಅಂತ ಹೇಳ್ಬಿಟ್ರು ಭಾವ. ಹೌದಾ? ಹಂಗಂತ ಅಂದ್ರ? ಹೌದು ಭಾವ. ನಾನ್ ಗಂಗನಿಗೆ ತಾಳಿ ಕಟ್ಟಿ ಅದರಿಂದ ನಿನ್ ಕಳ್ಕೊತೀನಿ ಅಂದ್ರೆ ಅಂತ ಮದುವೆನೇ ಬೇಕಾಗಿದ್ದು, ಬ್ರಹ್ಮಚಾರಿಯಾಗಿ ಉಳ್ಕೋತೀನಿ ಅಂತ ರಾಜ ರೋಷವಾಗಿ ಹೇಳ್ಬಿಟ್ಟು ಬಂದ್ಬಿಟ್ಟೆ ಭಾವ.
ಒಳ್ಳೆ ಅಭಿಪ್ರಾಯ. ಭವ ಭವ, ನಾನ್ ನಿನ್ನಳಿಯನಾಗಿ ಬಂದ್ರೆ ತಾನೇ ನಿನ್ ಸಾಯೋದು. ಅದಕ್ಕೆ 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 ಒಂದ್ ಕೆಲಸ ಮಾಡೋಣ ಭವ. ನನ್ನ ಸ್ಥಾನದಲ್ಲಿ ನನಗಿಂತ ಬೇರೆ ಒಳ್ಳೆ ಗಂಡನ ಏರ್ಪಾಡು ಮಾಡ್ಬಿಟ್ರೆ. ನಾನು ಜೀವಂತವಾಗಿರ್ತೀನಿ, ಗಂಗಾಗೂ ಯಾವನೋ ಒಬ್ಬ ಗಂಡ ಅಂತ ಸಿಗ್ತಾನೆ. ಭವ, ಏನ್ ಹೇಳ್ದೆ? ನಿನ್ ಮದ್ವೆ ಮುಗಿದ್ರೆ ಜಾತಕದ ಪ್ರಕಾರ ಮಾರನೇ ವರ್ಷನೇ ನಾ ಸತ್ತೋಗ್ತೀನಿ. ಇದೇ ತಾನೇ ನೀನ್ ಹೇಳಿದ್ದು? ಲೋ ರಂಗ, ನಿನ್ನ ಗಂಗಾ ಮದುವೆ ಆಗಿ 1 ವರ್ಷ ಕಣ್ತುಂಬ ನೋಡ್ತೀನಲ್ಲೋ, ಅಷ್ಟು ಸೌಭಾಗ್ಯ ಸಾಲ್ದೇನೋ ನನಗೆ. ನೀನ್ ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟದ ಮಾರನೇ ವರ್ಷನೇ ಅಲ್ವೋ, ಮಾರನೇ ನಿಮಿಷನೇ ನಾನು ಸಾಯೋಗ್ತಾ ಯಾರು ಕಣು. ಆದ್ರೆ ಯಾವನೋ ಒಬ್ಬ ಗಂಡ ಅಂತ ಬರೋಕೆ ನನ್ನ ಪ್ರಾಣ ಹೋದ್ರು ನಾನು ಒಪ್ಪಕ್ಕಿಲ್ಲ ಕಣೋ, ಒಪ್ಪಕ್ಕಿಲ್ಲ. ಅಂತ ಕೆಟ್ಟಗಳಿಗೆ ಏನಾರ ಬಂದ್ರೆ ಆಸೆ ಮೇಲೆ ನನ್ನ ಮಗಳು ಕೂರೋಕ್ ಮೊದ್ಲು ಚಟ್ಟದ ಮೇಲೆ ನನ್ ಮಲಗಿಸ್ಬೇಕಾಗ್ತದೆ ಕಣೋ. ಅಷ್ಟೇ ಸಾಕು, ಹೆಚ್ಚು ಮಾತು ಬೆಳೆಸಕ್ ನಾನು ತಯಾರಾಗಿಲ್ಲ. ನಿನ್ ಕೆಲಸ ನೀನ್ ನೋಡೋ ನೋಡೋ, ಈ ಮದ್ವೆ ಆಗ್ಬೇಕು, ಹಾಗೇ ತೀರ್ತದೆ. ಬಾ ಗಂಗಾ, ಬಾ ಗಂಗಾ. ನಾನು ಭಾವನಾ ಹತ್ರ ಮಾತಾಡಿದ್ದಾನೆ. ನೀನ್ ಹೇಳಿದ ಸುಳ್ಳು ಗೊತ್ತು, ಅದಕ್ಕೆ ಅವ್ರು ಕೊಟ್ಟು ಉತ್ತರನೂ ಗೊತ್ತು. ಮಾವ, ಮನುಷ್ಯರಾಗಿ ನಾವೆಷ್ಟೇ ಪ್ರಯತ್ನ ಪಟ್ರು ಆ ದೇವ್ರು ಅನ್ನೋನೇ ಫಲ ಕೊಡ್ಬೇಕು. ನನ್ನ ಹಣೆ ಬರನ ಎಷ್ಟು ಬೇಗ ಬದಲಾಯಿಸ್ಬಿಟ್ಟ ನೋಡ್ದ. ಗಂಗಾ, ಪರವಾಗಿಲ್ಲ ಬಿಡು ಮಾವ, ನಾನ್ ಸಾಯೋವರೆಗೂ ಹೀಗೆ ಇದ್ಬಿಡ್ತೀನಿ. ಬಿಡ್ತೋನು ಗಂಗಾ, ಬಿಡ್ತೋನು. ನೀನ್ ಹೀಗಿರತ್ ನಾನ್ ಬಿಡಲ್ಲ, ಖಂಡಿತ ಬಿಡಲ್ಲ. ಗಂಗಾ, ನಿನ್ನ ಮದುವೆ ನಡೆದೇ ಹೆಚ್ಚಿರುತ್ತೆ. ಸಿದ್ಧ ಆಯ್ತಲ್ಲ? ಎಂತಲ್ಲ ತೆಂಗಿನ ಗರಿ ತರಕ್ ಹೋದ ನಂಗೆ ಹೊಂಟೋದ್ನ. ಏನು ಬರ್ತಾನೆ ಬಿರಿನ್ ಕಣೋ, ಬಿರಿನ. ಸಾವಿರಾರು ಜನರ ಮುಂದೆ ನಡಿಬೇಕಾಗಿದ್ದ ಮದುವೆನ ದೇವ್ರ ಸನ್ನಿಧಿಯಲ್ಲಿ ನಡೆಸಬೇಕಾಗಿತ್ತು. ತಗೋ ಪತ್ರ. ನನ್ನ ಮಾತಿನ ಪ್ರಕಾರ ನಾನು ನಡ್ಕೊಂಡಿದ್ದೀನಿ. ಇನ್ಮೇಲೆ ನೀನು ಗಂಗಾ ಮನಸ್ಸು ನೋಯಿಸ್ದಂಗೆ ನಡ್ಕೊಂಡ್ರೆ ಸಾಕು. ನಮಸ್ಕಾರ ಮಾಡು. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಗಂಗಾ, ನೀನು ನಿನ್ನ ಗಂಡ ಇದ್ರು ಯಾವಾಗಲೂ ನಗನಗ್ತಾ ಸುಖವಾಗಿ ಸಂತೋಷವಾಗಿರು. ಅಷ್ಟೇ ನನ್ನ ಆಸೆ. ನಡೀರಿ, ಹೋಗೋಣ. ಏನ್ರಯ್ಯ, ಏನ್ ಮುಹೂರ್ತ ಮುಗಿದ ಮೇಲೂ ತೋರಣ ಕಡ್ತಾನೆ ಇರ್ತೀರ ಅಂತ ಕಾಣ್ತದೆ. ಅಯ್ಯೋ ಯೋ ವರ್ದೇಗೌಡ, ಎಲ್ಲ ಬಾಲಕವರು ಇನ್ನೇ ಬಂದಿಲ್ಲ. 9 ಗಂಟೆ ಬಸ್ಸಾಗ ಬಂದಿಲ್ಲ.
ಇಳಿತಾರೆ. ಅಲ್ಲಯ್ಯ 9 ಗಂಟೆ ಬಸ್ 11 ಗಂಟೆಗೆ ಬಂದ್ರೆ ಏನ್ ಮಾಡ್ತೀರಾ? 7 ಗಂಟೆ ಬಸ್ ಬಾ ಅಂತ ಹೇಳ್ಬಾರ್ದಾಯ್ತಾ? ಅಲ್ಲಪ್ಪ, ಈ ಕಾಲದಲ್ಲಿ ಬಸ್ ನಂಬಕ್ಕಾಯ್ತದ? ನೀನು ಹೇಳಪ್ಪ. ಹೋಳಿದು ಚೆನ್ನಾಗಿ ಕೈ ಕೊಟ್ರಲ್ಲಪ್ಪ. For more updates, like, comment, subscribe to our channel.